ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸಂಚಿಕೆ ಶುರುವಿನಲ್ಲಿ ಸುನಂದ ಅಲ್ಲ ಭಾಗ್ಯ ಅಂತ ಹೇಳ್ತಿರುವಾಗ ಸುನಂದ ನನ್ನ ಸೊಸೆ ಸರಿಯಾಗಿ ಹೇಳ್ತಿದ್ದಾಳೆ, ನಿಮ್ಮ ಕಣ್ಮುಂದೆನೇ ಒಂದು ಉದಾಹರಣೆ ಇಟ್ಕೊಂಡು ಭಾಗ್ಯ ಹೇಳ್ತಿರೋದು ತಪ್ಪು ಅಂತ ಹೇಳ್ತಿದ್ದೀರಲ್ಲ, ಏನು ಹೇಳೋಣ ನಿಮಗೆ. ನೋಡಿ, ನನ್ನ ಸೊಸೆ ಹೇಳಿರೋ ಮಾತು 100ಕ್ಕೆ 100 ಸರಿಯಾಗಿದೆ ಅಂತ ಕುಸುಮ ಹೇಳ್ತಾರೆ. ನಂತರ ಅಮ್ಮ, ನನಗೆ ಗೊತ್ತು ನಿನಗೆ ಕೋಪ ಬರ್ತಿದೆ ಅಂತ, ಆದರೆ ನಾನು ಏನೇ ಮಾಡಿದ್ರು ಪೂಜೆನ ಒಳ್ಳೇದಕ್ಕೋಸ್ಕರನೇ, ಅದಕ್ಕೆ ನಾವು ಗಂಡಿನ ಕಡೆಯವ್ರಿಗೆ ನಾನು ಆ ಮನೆಗೆ ಬರೋದು ಬೇಡ ಅಂತ ಹೇಳಿದ್ದು. ಯಾಕಂದರೆ ಗಂಡಿನ ಕಡೆಯವರು ನಮ್ಮೆಲ್ಲ ವಿಷಯನೂ ಗೊತ್ತಿರಬೇಕು, ನಾವು ಎಂಥ ಮನೇಲಿ ಇದ್ದೀವಿ, ಯಾವ ಜಾಗದಲ್ಲಿ ವಾಸಿಸ್ತೀವಿ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರಲ್ಲ, ಆ ಥರ ಆಗೋದು ಬೇಡ ಅಂತ ಭಾಗ್ಯ ಹೇಳ್ತಾಳೆ. ಆಗ ಸರಿಯಾಗಿ ಹೇಳಿದೆ ಮಗಳೇ, ನಮ್ಮ ಬಗ್ಗೆ ಸತ್ಯ ಎಲ್ಲ ಗೊತ್ತಾಗಿ ನಮ್ಮ ಪೂಜೆನ ಮದುವೆ ಆದರೆ ಸಂಬಂಧ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ಅಂತ ಭಾಗ್ಯನ ತಂದೆ ಹೇಳ್ತಾರೆ. ಧರ್ಮ ಕೂಡ ಬೇಷ್ ಮಗಳೇ ಬೇಷ್, ಎಲ್ಲರೂ ಮದುವೆ ಆಗೋ ತನಕ ನಮ್ಮ ಹತ್ರ ಏನಿಲ್ವೋ ಅದನ್ನೇ ತೋರಿಸ್ಬಿಟ್ಟು ಸುಳ್ಳಿನ ಜಗತ್ತನ್ನೇ ಕಟ್ತಾರೆ. ಆದರೆ ಅಂಥದ್ರಲ್ಲಿ ನೀನು ನಮ್ಮ ಹತ್ರ ಏನಿದೆಯೋ ಅದನ್ನೇ ತೋರಿಸ್ಬಿಟ್ಟು ಇದೆಲ್ಲ ಅವು ಅಂತ ಹೇಳೋದಕ್ಕೆ ಹೊರಟಿದೆಯಲ್ಲ, ಈ ಮಾತು ತುಂಬಾ ಖುಷಿ ಆಯಿತು ಅಂತ ಧರ್ಮ ಹೇಳ್ತಾರೆ. ಆಗ ಮಾವ, ನಮ್ಮ ಲಡ್ಡು ವಿಷಯದಲ್ಲಿ ನಾವು ಹಾಗೆ ಮಾಡಿದ್ದಲ್ವಾ, ಲಡ್ಡು ವಿಷಯದಲ್ಲಿ ನಾನು ಹೀಗೆ ಮಾಡಿದ್ದು, ಹುಡುಗನ ಕಡೆ ಅವರಿಗೆ ನಮ್ಮ ವಿಷಯನ ಎಲ್ಲ ಹೇಳಿಬಿಟ್ಟು ಲಡ್ಡು ಮದುವೆ ವೈಷ್ಣವ್ ಜೊತೆಗೆ ಮಾಡಿಸಿದ್ದು, ನನ್ನ ಪೂಜಾ ಮದುವೆನೂ ಹಾಗೆ ಮಾಡಿಸ್ತೀನಿ, ನನ್ನ ಪೂಜನ ಜೀವನ ನನ್ನ ಜೀವನ ಥರ ಆಗಬಾರ್ದು, ಪೂಜಾ ಖುಷಿಯಾಗಿರಬೇಕು, ಆ ಥರ ನಾನು ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಿರ್ತಾಳೆ. ಆಗ ಪೂಜಾ ಅಕ್ಕನ ಮುಖನೇ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ತಾಂಡವ್, ಸಮಾಧಾನ ಮಾಡ್ಕೋ, ಯಾಕೆ ನೀನು ಈ ರೀತಿ ಆಡ್ತಿದ್ಯಾ, ಹೊರಗಡೆ ಯಾರಾದರೂ ನೋಡಿದ್ರೆ ತುಂಬಾ ಅವಮಾನ ಮಾಡ್ತಾರೆ ಕಣೋ ಅಂತ ಹೇಳಿದಾಗ, ಇನ್ನು ಎಷ್ಟು ಅವಮಾನ ಮಾಡಿಸ್ಕೊತೀನಿ, ಆದರೆ ಅವಳಲ್ಲಿ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಆದಷ್ಟು ಬೇಗ ಭಾಗ್ಯಂಗೆ ತಲೆ ಎತ್ತೋದಕ್ಕಾಗಬಾರ್ದು, ಆ ಥರ ಅಂಥ ಸೋಲನ್ನು ನಾನು ಕೊಡ್ತೀನಿ ಅಂತ ತಾಂಡವ್ ಹೇಳ್ತಿರುವಾಗ, ನಮಗಂತ ಅವಕಾಶ ಸಿಗುತ್ತೆ ಕಣೋ, ಅಲ್ಲ ಅವಳಿಗೆ ಸಿಗುತ್ತೆ ಅಂತ ಅಂದರೆ ನಮಗೂ ಸಿಗಲ್ವಾ, ನಮಗೂ ಸಿಗುತ್ತೆ ಅಂತ ಹೇಳ್ತಾಳೆ. ನನಗೆ ಅಲ್ಲಿ ತನಕ ನಾನು ಕಾಯ್ಕೊಂಡು ಕೂರೋಕ್ಕಾಗೋದಿಲ್ಲ ಶ್ರೇಷ್ಠ, ಅವಕಾಶ ಸಿಗುತ್ತೆ ಅಂತ ಕೂತ್ಕೊಂಡಿದ್ರೆ ನಾನು ಕಾಯ್ತಾನೇ ಇರಬೇಕಾಗತ್ತೆ, ಅವಕಾಶ ನಾನೇ ಸೃಷ್ಟಿ ಮಾಡ್ಕೊತೀನಿ, ಆದಷ್ಟು ಬೇಗ ಎಲ್ರ ಮುಂದೆನೂ ಭಾಗ್ಯನ ಕೆಳಗಡೆ ಹಾಕ್ಕೊಂಡು ತುಳಿಲಿಲ್ಲ ಅಂದರೆ ನನ್ನ ಹೆಸರು ತಾಂಡವೇ ಅಲ್ಲ ಅಂತ ಹೇಳ್ತಿರುವಾಗ ತಾಂಡವ್ ಫೋನ್ ರಿಂಗ್ ಆಗುತ್ತೆ. ಇದೊಂದು ಅಂತ ಹೇಳಿ ಕಟ್ ಮಾಡ್ತಾನೆ. ಆದರೆ ಪದೇ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಅದನ್ನು ನೋಡಿಕೊಂಡು, ಯಾರ್ರೀ, ಹಲೋ, ಏನ್ರಿ ಬೇಕು ನಿಮಗೆ ಅಂತ ಫೋನಲ್ಲಿ ರೇಗಾಡ್ತಾನೆ. ಇದು ತಾಂಡವ್ ಸೂರ್ಯವಂಶಿನಾ ಅಂತ ಆ ಕಡೆ ಇರೋ ವ್ಯಕ್ತಿ ಕೇಳಿದಾಗ ಹೌದು ಅಂತ ತಾಂಡವ್ ಹೇಳ್ತಾನೆ. ನಂತರ ಈ ಕಡೆ ಇರೋ ವ್ಯಕ್ತಿ ಏನೋ ಹೇಳ್ತಾನೆ. ಅದನ್ನು ನೋಡಿಕೊಂಡು ತಾಂಡವ್ಗೆ ತುಂಬ ಖುಷಿ ಆಗುತ್ತೆ, ಕೇಳಿಕೊಂಡು ತಾಂಡವ್ಗೆ ತುಂಬಾ ಖುಷಿ ಆಗುತ್ತೆ. ಖುಷಿಯಿಂದ ಎದ್ದು ನಿಂತ್ಕೊಂತಾನೆ. ಶ್ರೇಷ್ಠ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ತಾಂಡವ್ ಕೇಳಿದಾಗ, ಆ ಎಮ್ಮೆನ ಸೋಲ್ಸೋಕ್ಕೆ ನನಗೆ ಹೊಸ ದಾರಿ ಸಿಕ್ಕಿದೆ, ಅದನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಚೆನ್ನಾಗಿ ಯೂಸ್ ಮಾಡ್ಕೊತೀನಿ ಅಂತ ಹೇಳಿ ಖುಷಿಯಲ್ಲಿ ನಗಾಡ್ತಾ ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದು ಕಡೆ ಸುನಂದ ಅಲ್ಲ ಭಾಗ್ಯ ಅಂತ ಹೇಳಕ್ಕೆ ಬರುವಾಗ, ಅಮ್ಮ ಸಾಕು ಮಾಡ್ತೀಯಾ ಅಂತ ಪೂಜಾ ರೇಗ್ತಾಳೆ. ನಿಂಗೇನೆ ಆಯಿತು ಅಂತ ಸುನಂದ ಕೇಳಿದಾಗ, ಇನ್ನೇನಮ್ಮ ಆವಾಗಿಂದ ನೋಡ್ತಾ ಇದ್ದೀನಿ, ಭಾಗ್ಯಕ್ಕ ಏನಾದರೂ ಹೇಳಿದ್ರೆ ಸಾಕು ಅವಳಿಗೆ ಬೈತಾ ಇದೆಯಲ್ಲ ಅಂತ ಹೇಳಿ ಉತ್ತರ ಕೊಡ್ತಿದ್ಯಲ್ಲ ಅಂತ ಅವಳ ಭಾಗ್ಯಕ್ಕೆ ಹೇಳಿದ್ರಲ್ಲಿ ಏನು ತಪ್ಪಿದೆ, ಭಾಗ್ಯಕ್ಕ ಪ್ರತಿಯೊಂದು ಮಾತು ತೂಕ ಇಟ್ಟು ಆಡ್ತಾಳೆ. ಇಷ್ಟು ದಿನ ನಾನು ಮದುವೆ ಆದರೆ ಏನೋ ಅಂದ್ಕೊಂಡಿದ್ದೆ, ಆದರೆ ಭಾಗ್ಯಕ್ಕನ ಮಾತು ಕೇಳಿದ ಮೇಲೆ ಗೊತ್ತಾಯಿತು ಮದುವೆ ಅಂದರೆ ನಾನು ಅಂದ್ಕೊಂಡಿರೋ ಥರ ಅಲ್ಲ ಅಂತ, ಅವಳ ಜೀವನ ಆ ಥರ ಆಯಿತು, ತಂಗಿ ಜೀವನ ಆ ಥರ ಆಗಬಾರ್ದು ಅಂತ ಅವಳು ನನ್ನ ಬಗ್ಗೆ ಎಷ್ಟೊಂದು ಕಾಳಜಿಯಿಂದ ಮಾತಾಡ್ತಿದ್ದಾಳೆ. ಭಾಗ್ಯಕ್ಕ ನಾನು ನಿನ್ನ ಮಾತು ಕೊಡ್ತಾ ಇದ್ದೀನಿ ಅಂತ ಭಾಗ್ಯನ ಕೈ ಹಿಡ್ಕೊಂಡು ಪೂಜಾ ಅವಳ ಕೈ ಮೇಲೆ ಕೈ ಇಟ್ಟು, ಇನ್ನು ಮುಂದೆ ನೀನು ಯಾವುದೇ ಗಂಡನ್ನು ತೋರಿಸಿದ್ರು ನಾನು ಮದುವೆ ಆಗ್ತೀನಿ, ನಾನು ಕಣ್ಮುಚ್ಕೊಂಡು ತಾಳಿ ಕಟ್ಟಿಸ್ಕೊತೀನಿ ಅಂತ ಹೇಳ್ತಾಳೆ. ಇದು ನಾನು ನಿಮಗೆ ಕೊಡ್ತಿರೋ ಮಾತು ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಮನೆಯವರೆಲ್ಲರಿಗೂ ಖುಷಿಯಾಗುತ್ತೆ. ಅಕ್ಕ, ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಷ್ಟು ಪ್ರಪಂಚದಲ್ಲಿ ಬೇರೆ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅಕ್ಕ, ನಿನ್ನಿಂದ ನನಗೆ ಯಾವತ್ತೂ ಕೆಡಕಾಗೋದಿಲ್ಲ ಅಂತ ನನಗೆ ಅರ್ಥ ಆಗಿದೆ, ಇನ್ನು ಮುಂದೆ ನನ್ನ ಜೀವನ ಪೂರ್ತಿ ನಿನ್ನ ಜವಾಬ್ದಾರಿ ಅಂತ ಪೂಜಾ ಹೇಳಿದಾಗ, ನನ್ನ ಮೇಲೆ ನನಗೆ ಇಷ್ಟಾದರೂ ನಂಬಿಕೆ ಇದೆಯಲ್ಲ ಪೂಜಾ, ನನ್ನನ್ನು ಅರ್ಥ ಮಾಡ್ಕೊಂಡಿದ್ಯಲ್ಲ, ತುಂಬಾ ಥ್ಯಾಂಕ್ಸ್ ಅಂತ ಪೂಜಾನ ತಪ್ಕೊಳ್ತಾರೆ. ಅಕ್ಕ, ನೀನು ಅರ್ಥ ಮಾಡ್ಕೊಳ್ದೆ ನಾನು ಇನ್ನು ಯಾರನ್ನ ಅರ್ಥ ಮಾಡ್ಕೊಳ್ಳಿ, ನೀನೇನೋ ಯೋಚನೆ ಮಾಡಬೇಡ ಅಕ್ಕ, ನೀನು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಪೂಜಾ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಸುನಂದ ಒಂದ್ಸಲ ಇವರೆಲ್ರಿಗೂ ಏನಾಗಿದೆ, ಒಟ್ಟಿನಲ್ಲಿ ಪೂಜೆನ ಜೀವನ ಹಾಳು ಮಾಡಬೇಕು ಅಂತಲೇ ಇವರೆಲ್ಲರೂ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಅಂತ ಸುನಂದ ಮನಸ್ಸೊಳಗಡೆನೇ ಗುಣಗುಣ ಅಂತ ಇರ್ತಾಳೆ. ಈಗ ಪೂಜಾ ಮದುವೆಗೆ ರೆಡಿಯಾಗಿದ್ದಾಳೆ ಅಂತ ಭಾಗ್ಯ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡ್ರು ಎಲ್ರಿಗೂ ಖುಷಿ ಆಗುತ್ತೆ. ಅತ್ತೆ, ಗಂಡಿನ ಕಡೆಯವರು ಎಲ್ಲಿದ್ದಾರಂತೆ ಅಂತ ಭಾಗ್ಯ ಕೇಳಿದಾಗ, ಅಯ್ಯೋ ಆವಾಗಲೇ ಫೋನ್ ನಾನು ಮತ್ತೆ ಬಿಟ್ಟಿದ್ದೆ ಅಂತ ಹೇಳಿಬಿಟ್ಟು ಫೋನ್ ಎತ್ಕೊಂಡು ಫೋನ್ ಮಾಡೋಕ್ಕೆ ಅನ್ನೋಷ್ಟರಲ್ಲಿ ಮತ್ತೆ ಮನೆ ಮುಂದೆ ಹಾರನ್ ಬರುತ್ತೆ. ಆಗ ಎಲ್ಲರೂ ಹೊರಗಡೆ ಬಂದುಬಿಟ್ಟು ನೋಡಿದಾಗ ತಂದೆ ತಾಯಿ ಹಾಗೂ ಒಂದು ಹುಡುಗ ಕಾರಿಂದ
ಇಳಿತಾರೆ. ಅವ್ರು 3 ಜನರನ್ನು ಒಳಗಡೆ ಸೋಫಾ ಮೇಲೆ ಕೂರಿಸ್ಕೊಂಡು ಕೇಳ್ತಾರೆ. ಆಗ 3 ಜನರು ಕೂರ್ತಾರೆ. ಈ ಕಡೆ ಸುನಂದ ಹುಡುಗನ ಸೂಟು ಬುಟ್ಟು ಎಲ್ಲ ನೋಡಿಕೊಂಡು ಕುಸುಮ ಹತ್ರ ಹೋಗಿ ಬೀಗ್ರೆ ಅಲ್ಲಿ ನೋಡಿ ಹುಡುಗ ಸೂಟು ಬುಟ್ಟು ಹಾಕ್ಕೊಂಡು ಒಳ್ಳೆ ದೊಡ್ಡ ಆಫೀಸರ್ ಥರನೇ ಇದ್ದಾನೆ, ಸ್ವಂತ ಕಂಪ್ನಿಲಿ ದೊಡ್ಡ ಬಾಸ್ ಆಗಿರಬೇಕು ಅಲ್ವಾ ಅಂತ ಆಲ್ರೆಡಿ ಲೆಕ್ಕಾಚಾರ ಹಾಕಕ್ಕೆ ಶುರು ಮಾಡ್ತಾಳೆ. ನಂತರ ಕುಸುಮ ಹಾಂ ಹೌದು ಹುಡುಗ ನೀನು ಏನು ಮಾಡ್ಕೊಂಡಿದ್ಯಪ್ಪ, ಏನು ಕೆಲಸ ಮಾಡ್ತಿದ್ಯಾ ಅಂತ ಹೇಳಿದಾಗ ಹುಡುಗ ಏನೋ ಹೇಳಕ್ಕಂತ ಬಂದಾಗ ಹುಡುಗನ ಕೈನ ಗಟ್ಟಿಯಾಗಿ ಅವ್ರ ತಾಯಿ ಒತ್ತಿಡ್ದು ಅದು ಇನ್ನು ಮುಂಚೆ ಮುಂಬೈನಲ್ಲಿ ಕೆಲಸ ಮಾಡ್ತಿದ್ದ, ಇವಾಗ ಬೆಂಗಳೂರಲ್ಲೇ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಹುಡುಗನ ತಾಯಿಗೂ ತಂದೆಗೂ ಮತ್ತು ಹುಡುಗನಿಗೂ ತುಂಬಾ ಶಾಕ್ ಆಗುತ್ತೆ. ನಂತರ ಕುಸುಮ ಹೌದು ನಿಮ್ಮ ಫ್ಯಾಮಿಲಿಲಿ ಇಷ್ಟೇ ಜನ ಇರೋದು ಅಂತ ಹೇಳಿದಾಗ ನಮ್ಮ ಮನೇಲಿ ಇಷ್ಟು ಜನ ಇರೋದು, ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ತಮ್ಮ ಇದ್ದಾನೆ ಅಂತ ಹೇಳಿದಾಗ ಕುಸುಮ ಅವರನ್ನು ಕರ್ಕೊಂಡು ಬರ್ಬೋದಿತ್ತಲ್ವಾ ಅಂತ ಕೇಳಿದಾಗ ಹುಡುಗನ ತಂದೆ ಏನು ಹೇಳಕ್ಕಂತ ಬರೋರು ಮತ್ತು ಹುಡುಗನ ತಾಯಿ ಅದು ಇಲ್ಲೇ ಬಂದಿದ್ದರು ನಮ್ಮ ಜೊತೆ ಏನೋ ಕೆಲಸ ಅಂತ ಇಲ್ಲೆಲ್ಲೋ ಹೋಗಿದ್ರು ಮತ್ತು ಬರ್ಬೋದು ಅಂತ ಹೇಳಿ ಸುಳ್ಳು ಹೇಳ್ತಾರೆ. ನಂತರ ಹುಡುಗನ ತಂದೆ ಹೌದು ಇನ್ಯಾಕೆ ಲೇಟು ಹುಡುಗನ ತೋರಿಸಿ ಅಂತ ಹೇಳಿದಾಗ ಪೂಜೆನ ಕರ್ಕೊಂಬಂದು ಭಾಗ್ಯ ಕೇಸರಿ ಬಾತು ಉಪ್ಪಿಟ್ಟು ಇಟ್ಕೊಂಡು ಬರ್ತಾರೆ. ಆ ಕೇಸರಿ ಬಾತು ಉಪ್ಪಿಟ್ಟನ್ನು 4 ಜನರಿಗೂ ಹಂಚ್ತಾರೆ. ಈ ಕಡೆ ಸುನಂದ ಗುಡುಗುಡು ಅಂತ ಭಾಗ್ಯನ ಹತ್ರ ಬಂದು ಇದನ್ನ ಯಾಕೆ ತಂದೆ, ನಾನು ಬಿಸಿಯಾಗಿ ಬೇರೆ ಮಾಡಿಟ್ಟಿದ್ದೆ ಅಲ್ವಾ ಕೊಡಬೇಕಲ್ವಾ ಅಂತ ಹೇಳಿದಾಗ ಅಮ್ಮ ಇದು ಪೂಜೆ ಮಾಡಿದ್ದಲ್ವಾ ಅದಕ್ಕೆ ಆವಾಗಲೇ ನಾನು ಹೇಳಿದ್ದೆ ತಾನೇ ಪೂಜೆನೇ ಅವರಿಗೆ ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ಆಗಿದ್ದೋಳು ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂತ ಸುನಂದ ಕೇಳ್ತಾಳೆ. ಇನ್ನೊಂದು ಕಡೆ 3 ಜನ ಕೇಸರಿ ಬಾತು ಉಪ್ಪಿಟ್ಟು ತಿಂದು ಮುಖನ ಒಂಥರ ಮಾಡಿಕೊಂಡು ಇದು ಯಾಕೆ ಈ ರೀತಿ ಇದೆ, ಇದನ್ನು ಯಾರು ಮಾಡಿದ್ದು ಅಂತ ಹೇಳಿದಾಗ ಕ್ಷಮಿಸಿ ಇದನ್ನು ಮಾಡಿರೋದು ನನ್ನ ತಂಗಿ ಪೂಜಾನೇ, ಆದರೆ ಅವಳಿಗೆ ಅಡುಗೆ ಬರೋಲ್ಲ ಇದು ಒಂದು ಸ್ವಲ್ಪನೂ ಅದಕ್ಕೆ ಟೇಸ್ಟ್ ಇಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಅವಳಿಗೆ ಅಡುಗೆ ಬರಲ್ಲ ಅಂದಮೇಲೆ ಯಾಕೆ ಅವ್ರ ಕೈಯಲ್ಲಿ ಮಾಡಿಸಿದ್ರೆ ನೀವೇ ಯಾರಾದರೂ ಮಾಡ್ಬೋದಿತ್ತಲ್ವಾ ಅಂತ ಹುಡುಗನ ತಂದೆ ಹೇಳ್ತಾನೆ. ಪೂಜೆ ಮಾಡಿರೋದು ಅಂತ ಸುಳ್ಳು ಹೇಳ್ಬೋದು, ಆದರೆ ಸುಳ್ಳಿನ ಸಂಬಂಧ ಮೇಲೆ ಮದುವೆ ಮಾಡ್ಸೋಕ್ಕೆ ನಮಗೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ, ಅದಕ್ಕೆ ನಾನು ಪೂಜನ ಕೈಯಿಂದ ಅಡುಗೆ ಮಾಡ್ತಿದ್ದೀನಿ ನೋಡಿ, ನೀವೇನು ಚಿಂತೆ ಮಾಡಬೇಡಿ, ಮದುವೆಗೆ ರೆಡಿ ಆಗೋ ಅಷ್ಟೇ ಪೂಜನ ಚೆನ್ನಾಗಿ ಅಡುಗೆ ಕಲಿಸೋ ಜವಾಬ್ದಾರಿ ನಂದು ಅಷ್ಟೇ, ಯಾಕೆ ಪೂಜನಿಗೆ ಒಂದು ಸೀರೆ ಉಡೋಕ್ಕೂ ಬರೋದಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಆಗ ಸುನಂದ ರೇಗ್ತಾಳೆ. ಆಗ ತಡಿಯಮ್ಮ ಇನ್ನೇನು ಹೇಳೋಕ್ಕಿದೆ ನೋಡಿ, ನಾವು ತುಂಬಾ ಬಡವರು, ಪೂಜನಿಗೆ ಅಡುಗೆ ಮನೆ ಕೆಲಸ ಏನು ಬರೋದಿಲ್ಲ, ಆದರೆ ನೀವೇನು ಚಿಂತೆ ಮಾಡಬೇಡಿ, ಅವಳಿಗೆ ಎಲ್ಲನೂ ಕಲಿಸೋ ಜವಾಬ್ದಾರಿ ನಂದು, ಇದು ಬರುತ್ತೆ ಅದು ಬರುತ್ತೆ ಅಂತ ನಾವು ಯಾವುದೂ ಸುಳ್ಳು ಹೇಳ್ತಿಲ್ಲ, ಈ ವಿಷಯದಲ್ಲಿ ನಾನು ಎಲ್ಲನೂ ಸತ್ಯ ಹೇಳ್ತಿದ್ದೀನಿ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸು ಅಂತ ದೊಡ್ಡವರು ಹೇಳ್ತಾರೆ, ಆದರೆ ನನಗೆ ಆ ಮದುವೆ ಮೇಲೆ ನಂಬಿಕೆ ಇಲ್ಲ, ಸತ್ಯ ಹೇಳಿಬಿಟ್ಟೆ ನಾನು ಈ ಸಂಬಂಧನ ಗಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಈ ಸತ್ಯ ಎಲ್ಲ ತಿಳ್ಕೊಂಡು ನಿಮಗೆ ಈ ಹುಡುಗಿ ಇಷ್ಟ ಆದರೆ ಹೇಳಿ ನಾವು ಮಾತುಕತೆನ ಮುಂದುವರ್ಸೋಣ ಅಂತ ಭಾಗ್ಯ ಹೇಳಿದಾಗ ಈ ಕಡೆ ಹುಡುಗ ಮತ್ತು ಹುಡುಗನ ತಂದೆ ತಾಯಿ ಗುಸುಗುಸು ಅಂತ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ಅದನ್ನು ನೋಡಿಬಿಟ್ಟು ಸುನಂದ ಭಾಗ್ಯನ ದರ ಅಂತ ಹೇಳ್ಕೊಂಡು ಬಂದು ಭಾಗ್ಯ ಏನೇ ಮಾಡೋಕ್ಕೆ ಹೊರಟಿದ್ಯಾ, ನೀನಂತೂ ಹೇಳ್ದಾಗೆ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದಾಗ ನಾನು ಏನೇ ಮಾಡ್ತಿದ್ಯಾ ಅಲ್ಲಿ ನೋಡಿದ್ಯಲ್ಲ ಅವರು ನಿನ್ನ ಹತ್ರ ಏನಾದರೂ ಕೇಳಿದ್ರ ಆ ಪೂಜೆಗೆ ಅದು ಬರಲ್ಲ ಇದು ಬರಲ್ಲ ಅಂತ ಯಾಕೆ ಹೇಳ್ತಿದ್ಯಾ, ಆ ಥರ ಎಲ್ಲ ಹೇಳಿದ್ರೆ ನಮ್ಮ ಪೂಜೆಗೆ ಯಾವಾಗ ಮದುವೆ ಆಗುತ್ತೆ, ನೀನೇನೋ ಅಂದ್ಕೊಂಡಿದ್ಯಾ ಭಾಗ್ಯ, ಪೂಜನ ಜೀವನ ಹಾಳು ಮಾಡಬೇಕು ಅಂತ ನೀನು ನಿರ್ಧಾರ ಮಾಡ್ಕೊಂಡಿದ್ಯಾ, ನಿನ್ನ ಮನಸ್ಸಲ್ಲಿ ಆ ಥರ ಎಲ್ಲ ಏನಾದರೂ ಇದ್ದರೆ ನನ್ನನ್ನು ಸಾಯಿಸ್ಬಿಟ್ಟು ನಿನ್ನ ನಿರ್ಧಾರ ನಿನ್ನ ಆಸೆ ಈಡೇರಿಸ್ಕೋ, ನಾನು ಬದುಕಿರೋ ತನಕ ಅದಾಗಲ್ಲ ಅಂತ ಹೇಳಿದಾಗ ಅಮ್ಮ ನನ್ನನ್ನು ಅಷ್ಟೇ ನಾನು ಅರ್ಥ ಮಾಡ್ಕೊಂಡಿರೋದು, ನಾನು ನಿನಗೆ ಮುಂಚೆನೇ ಮಾತು ಕೊಟ್ಟಿದ್ದೆ ತಾನೇ ಪೂಜನ ಮದುವೆ ಜವಾಬ್ದಾರಿ ನಂದು ಅಂತ, ಆಗಿರುವಾಗ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ ಅಂತ ಹೇಳಿದಾಗ ಇನ್ನೇನೇ ಮಾಡ್ತಿದ್ಯಾ ನೀನು, ಹುಡುಗನಿಗೆ ಇನ್ನೇನು ಕಡಿಮೆ ಆಗಿದೆ, ಯಾಕೆ ಆ ಮದುವೆನ ತಪ್ಪಿಸ್ಬೇಕು ಅಂತ ನೋಡ್ತಿದ್ಯಾ ಅಂತ ಹೇಳಿದಾಗ ನಾನೆಲ್ಲಿ ತಪ್ಪಿಸ್ಬೇಕು ಅಂತ ನೋಡ್ತಿದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ ನೋಡಮ್ಮ, ನೀ ಎಷ್ಟೇ ಏನೇ ಹೇಳಿದ್ರು ಸರಿನೇ, ಇನ್ನು ಮುಂದೆ ಬರೋದು ಯಾರಾದರೂ ಸರಿನೇ, ಪೂಜನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೇನೆ ಪೂಜೆನ ಮದುವೆಗೆ ಆಗೋಕ್ಕೆ ನಾನು ಬಿಡೋದಿಲ್ಲ, ಇದು ನನ್ನ ನಿರ್ಧಾರ ಅಂತ ಹೇಳಿಬಿಟ್ಟು ಭಾಗ್ಯ ಅಲ್ಲಿಂದ ಹೋದಾಗ ಕುಸುಮ ಹೊರಗಡೆ ಬರ್ತಾಳೆ. ಆಗ ಸುನಂದ ಈಗ ನೀವಾದರೂ ಹೇಳ್ಬೋದಲ್ವಾ ಯಾಕೆ ಅವಳು ಪೂಜನ ಜೀವನ ಹಾಳು ಮಾಡೋಕ್ಕೆ ಹೊರಟಿದ್ದಾಳೆ ಅಂತ ಹೇಳಿದಾಗ ನಿಜ ಹೇಳಿ ಸುನಂದ, ನಿಮ್ಮ ಭಾಗ್ಯ ಪೂಜನ ಜೀವನ ಹಾಳು ಮಾಡ್ತಾಳೆ ಅಂತ ನಿಮ್ಗೆ ಅನಿಸುತ್ತಾ, ಮನ್ಸು ಮುಟ್ಕೊಂಡು ಹೇಳಿ ಅಂತ ಹೇಳಿದಾಗ ಸುನಂದ ತಲೆ ಬಗ್ಗಿಸ್ಕೊಂಡು ಅನ್ನಿಸ್ತಿಲ್ಲ ತಾನೇ, ಆಗಿರುವಾಗ ಮತ್ತೆ ಯಾಕೆ ಚಿಂತೆ ಮಾಡ್ತಿದ್ದೀರಾ, ಧೈರ್ಯವಾಗಿ ಒಳಗಡೆ ಬನ್ನಿ ಅಂತ ಸುನಂದನ ಒಳಗಡೆ ಕರ್ಕೊಂಡು ಬರ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.